ಬೆಂಗಳೂರಿನ ಕುಂಬಳಗೋಡಿನಲ್ಲಿರುವಂತಹ ಬಿಜಿಎಸ್ ಮತ್ತು ಎಸ್ಜೆಬಿ ಕ್ಯಾಂಪಸ್ನಲ್ಲಿ ಓಣಂ ಹಬ್ಬದ ಆಚರಣೆ ಸಂಭ್ರಮದಿಂದ ನೆರವೇರಿತು. ಬಿಜಿಎಸ್ ಹಾಗೂ ಎಸ್ಜೆಬಿ ಶಿಕ್ಷಣ ಸಂಸ್ಥೆಗಳ ಎಂಡಿ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಗುರುಜಿ, ನಟಿ ಲಕ್ಷ್ಮೀ ಗೋಪಾಲಸ್ವಾಮಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬಿಜಿಎಸ್ ಆಡಿಟೋರಿಯಂನಲ್ಲಿ ನಡೆದಿರುವಂಥ ಕಾರ್ಯಕ್ರಮದಲ್ಲಿ ಕೇರಳದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು. ಓಣಂ ಕೇರಳದ ರಾಜ್ಯದ ಅತಿದೊಡ್ಡ ಮತ್ತು ರಾಷ್ಟ್ರೀಯ ಹಬ್ಬ. ಅದು ಮಲಯಾಳಂ ಪಂಚಾಂಗದ ಚಿಂಗಂ ಅಂದರೆ ಈ ಒಂದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಬರುವಂಥ ಈ ಹಬ್ಬವನ್ನು ಮಹಾಬಲಿ ಚಕ್ರವರ್ತಿಯು ಪ್ರತಿ ವರ್ಷ ತನ್ನ ಜನರನ್ನು ನೋಡಲು ಭೂಮಿಗೆ ಬರುವಂಥ ನೆನಪಿಗಾಗಿ 10 ದಿನಗಳ ಕಾಲ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತೆ. ಈಗ ಓಣಂ ಕೇರಳಕ್ಕಷ್ಟೇ ಅಲ್ಲ, ಈಗ ವಿಶ್ವದಾದ್ಯಂತ ಓಣಂ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಓಣಂ ಪ್ರಯುಕ್ತ ಹಾಕಲಾಗಿದ್ದ ವಿಶೇಷ ರಂಗೋಲಿಗಳು ಗಮನ ಸೆಳೆದವು. ರಂಗೋಲಿ ಸ್ಪರ್ಧೆಯ ವಿಜೇತರನ್ನು ಪೂಜ್ಯ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಟಿ ಲಕ್ಷ್ಮೀ ಗೋಪಾಲಸ್ವಾಮಿ ಡಾಕ್ಟರ್ ಪ್ರಕಾಶನಾಥ ಗುರುಜಿಯವರ ಸರಳತೆಯನ್ನು ಕೊಂಡಾಡಿದರು. ಅವರ ಸರಳತೆ ನಮಗೆಲ್ಲ ಮಾದರಿ ಆಗಲಿ ಅಂತ ಹಾರೈಸಿದರು. ಏನ್ ತುಂಬಾ ಸ್ಪೆಷಲ್ ಅಂತ ಹೇಳಿದ್ರೆ, ಒನ್ ಆಫ್ ದ ಫ್ಯೂ ಸೆಕ್ಯುಲರ್ ಫೆಸ್ಟಿವಲ್ಸ್ ಇನ್ ದ ಕಂಟ್ರಿ. ಓಣಂ ಹಬ್ಬಕ್ಕೆ ಯಾವ ಜಾತಿನೂ ಇಲ್ಲ, ಯಾವ ಮತನೂ ಇಲ್ಲ, ಯಾವ ಭೇದನೂ ಇಲ್ಲ. ನಾನ್ ನೋಡಿದ ಪ್ರಕಾರ ಎಲ್ರೂ ಓಣಂ ಅಂದ್ರೆ 10 ದಿನದ ಸಂಭ್ರಮ, ಓಣ ಸದ್ಯ. ಅಂಡ್ ಸೊ ಆ ಒಂದು ಸ್ಪಿರಿಟ್ ನಾವು ತಗೊಂಡು ಬರಬೇಕು. ಎಲ್ಲ ಮಲಯಾಳಿ ഓണം സെലിബ്രേഷൻ ആയിരിക്കും. ഇനി ഓണം തുടങ്ങിയിട്ടില്ല, ചിങ്ങം 1 എനിക്കറിയാം. പക്ഷേ for this season, first time I've worn this handloom Onam sari. Thank you very much. Bye.